ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನೋಡಿ, ನಾವು ಸಣ್ಣ ಸಣ್ಣ ವಿಷಯಗಳು ಅಂತ ಹೇಳ್ತೀವಿ. ಆ ಸಣ್ಣ ಸಣ್ಣ ವಿಷಯಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಒಂದು ವಿಚಾರಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಮೊನ್ನೆ ಒಬ್ಬರು, ಗುರುಗಳೇ, ನಮ್ಮ ಮನೆಯಲ್ಲಿ ಪದೇ ಪದೇ ಗಾಜು ಹೊಡಿತಾ ಇದೆ. 4 ವರ್ಷದ ಹಿಂದೆ ನನ್ನ ಮಗ ಕೈಯಲ್ಲಿ ಕನ್ನಡಿ ಇಟ್ಕೊಂಡು ಆಟಾಡ್ತಾ ಇದ್ದ, ಹೊಡೆದೋಯ್ತು. ಅಲ್ಲಿಂದ ಈಚೆಗೆ ಕಿಟಕಿ ಗಾಜಾಗಿರ್ಬೋದು, ಟಿ ವಿ ಗಾಜಾಗಿರ್ಬೋದು, ಮನೆಯಲ್ಲಿ ನೋಡುವಂಥ ಅಲಂಕಾರಿಕ ಸಾಮಾನಿನ ಒಂದು ಗಾಜುಗಳಾಗಿರ್ಬೋದು, ಇವೆಲ್ಲ ಹೊಡಿತಾನೇ ಇರುತ್ತೆ. ಯಾವುದ್ಯಾವುದೋ ಕಾರಣಕ್ಕೆ ಹೊಡೆಯುತ್ತೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ಡೇ 1ನಲ್ಲಿ ಇದಾಯಿತೋ ಅಲ್ಲಿಂದ ಇಲ್ಲಿ ತನಕ ನಾವು ತುಂಬ ಕಷ್ಟದಲ್ಲೇ ಇದ್ದೀವಿ, ಲಾಸಲ್ಲೇ ಇದ್ದೀವಿ. ಏನಿದು ಅಂತಕ್ಕಂಥ ವಿಚಾರಕ್ಕೆ ನನ್ನ ಹತ್ರ ಪ್ರಶ್ನೆ ಹಾಕಬೇಕು ಅಂತ ಹೇಳಿ ಬಂದಿದ್ದರು. ಬಂದಾಗ ಆ ಪ್ರಶ್ನೆಯನ್ನು ನಾವು ಭೂತ ಪ್ರಶ್ನೆ ಅಂತ ಹೇಳಿ ಒಂದು ಲೆಕ್ಕದಲ್ಲಿ ತಗೊಂಡು, ಯಾಕಂದ್ರೆ ಕನ್ನಡಿ ಅಂತಕ್ಕಂಥದ್ದು ಭೂತ ಪ್ರಶ್ನೆಗೆ ಸೇರುತ್ತೆ. ಆ ಒಂದು ಪ್ರಶ್ನೆಯ ಮುಖಾಂತರ ನಾವು ಅದನ್ನು ನೋಡಿದಾಗ, ಯಾವತ್ತಿನ ದಿವಸ ಆ ಒಂದು ಗಾಜು ಹೊಡಿಲಿಕ್ಕೆ ಪ್ರಾರಂಭ ಆಯಿತು ಅವತ್ತಿಂದ ಇಲ್ಲಿ ತನಕನೂ ಕೂಡ ಅವರ ಮೇಲೆ ಮಾಂತ್ರಿಕ ನಡೀತಾ ಇರತಕ್ಕಂಥ ವಿಚಾರ ಗೊತ್ತಾಯಿತು. ನೋಡಿ, ಗಾಜು ಅಂದ ತಕ್ಷಣ ಏನಪ್ಪ ಅಂದರೆ, ಕನ್ನಡಿ ಗಾಜು ಅಂದರೆ ಪಾದರಸದಿಂದ ಒಂದು ಉತ್ಪತ್ತಿಯಾಗುವಂಥ ಒಂದು ವಸ್ತು ಅದು. ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದೆ. ನಾವು ಏನು ನೋಡೋಕ್ಕೆ ಉಪಯೋಗ ಮಾಡ್ತೀವಿ, ಅಲಂಕಾರಿಕ ವಸ್ತು ಮಾಡಿ ಏನು ನಾವು ಮನೇಲಿ ಅಲಂಕಾರ ಮಾಡೋಕ್ಕಿರ್ತೀವಿ, ಅದೆಲ್ಲ ಪಾಸಿಟಿವ್. ಇದರಲ್ಲಿ ನೆಗೆಟಿವ್ ಏನಪ್ಪ ಅಂತ ಹೇಳಿದ್ರೆ, ಆ ಗಾಜಿನಲ್ಲಿ ಯಾವಾಗ ಸೂರ್ಯಾಸ್ತಮಾನ ಆಗುತ್ತೋ ಅಲ್ಲಿ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಆ ಗಾಜಲ್ಲಿ ಶುರುವಾಗುತ್ತೆ. ತಾಂತ್ರಿಕಕ್ಕೆ ಈ ಗಾಜನ್ನು ಉಪಯೋಗ ಮಾಡ್ತಾರೆ. ಆ ಗ್ಲಾಸನ್ನು ಇಟ್ಕೊಂಡು ಒಂದು ಬಂಧನ ಪ್ರಯೋಗ ಅಂಥೇಳಿ ಮಾಡ್ತಾರೆ, ಶತ್ರು ಬಂಧನ ಪ್ರಯೋಗ ಅಂಥೇಳಿ ಮಾಡ್ತಾರೆ. ಈ ಬಂಧನ ಪ್ರಯೋಗದಲ್ಲಿ ಈ ಗಾಜಿನ ಮೇಲೆ ಶತ್ರುವಿನ ಹೆಸರನ್ನು ಬರೆದು ಗೊಂಬೆಯನ್ನು ಇಟ್ಟು ಅದಕ್ಕೆ ದರ್ಬೆಯ ದಾರವನ್ನು ಕಟ್ಟಿ ಒಂದಷ್ಟು ಪ್ರಯೋಗವನ್ನು ಮಾಡಿ ಲಿಂಬೆಹಣ್ಣೆಲ್ಲ ಇಟ್ಟು ಅದಕ್ಕೆ ಬಂಧನ ಪ್ರಯೋಗವನ್ನು ಮಾಡ್ತಾರೆ. ಆ ಒಂದು ಸಲ ಅದನ್ನು ಪ್ರಯೋಗ ಮಾಡಿದಾಗ ಶತ್ರುಗಳು ಎಷ್ಟೇ ದೊಡ್ಡ ಶತ್ರುಗಳಾದರೂ ಕೂಡ ಅವರೆಲ್ಲರೂ ಕೂಡ ಏನು ಅವ್ರ ಆಟ ನಡೀದೇನೆ ಅವರು ಲಾಸ್ ಕಡೆಗೆ ಹೋಗ್ತಾ ಇರ್ತಾರೆ, ತುಂಬ ತೊಂದರೆ ಕಡೆಗೆ ಹೋಗ್ತಾ ಇರ್ತಾರೆ. ಈ ಥರ ಎಲ್ಲ ಆಗುವಂಥದ್ದು ಇರುತ್ತೆ. ಹಾಗಾಗಿ ಗಾಜು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಅದು ಒಂದು ಸಲ ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಹೊಡೆದಾಗ ನಾವು ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಮಾಡುವಂಥದ್ದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಾಗ ಹಾಗೆ ಬಿಡುವಂಥದ್ದು ಇರುತ್ತೆ, ಅದೇನು ತೊಂದರೆ ಇಲ್ಲ ಅಂಥೇಳಿ. ಅದೇ ಪದೇ ಇದು ಈ ಥರ ರಿಪೀಟ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದರೆ ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಒಂದು ಪ್ರೇತ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿಯಿಂದ ಈ ಥರ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು ಒಂದು ಕಡೆಗಿರುತ್ತೆ. ಒಂದು ಕಡೆಯಿಂದ ನೋಡೋಕ್ಕೆ ಹೋದರೆ ಮಾಂತ್ರಿಕ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ನಾವು, ಆ ಮಾಂತ್ರಿಕದಲ್ಲೂ ಕೂಡ ಈ ಥರ ಸಮಸ್ಯೆಗಳಾಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹಳ ಹುಷಾರಾಗಿರ್ತಕ್ಕಂಥದ್ದು, ಬಹಳ ಕೇರ್ ತಗೊಳ್ಳುವಂಥದ್ದು ಒಳ್ಳೆಯದು. ಮನೆಗೆ ವಾಸ್ತುವಿನ ಲೆಕ್ಕದಲ್ಲಿ ನೋಡೋಕ್ಕೆ ಹೋದರೆ ಗಾಜನ್ನೇ ಉಪಯೋಗ ಮಾಡಬೇಡಿ ಅಂತ ಹೇಳ್ತಾರೆ ಇಂಡಿಯನ್ ವಾಸ್ತುವಲ್ಲಿ. ಯಾಕಂದರೆ ಗಾಜು ಅಂತಕ್ಕಂಥದ್ದು ಏನಂದರೆ ಪ್ರತಿಬಿಂಬಿಸಿದಾಗ ಅದು ಪಾಸಿಟಿವ್ ಪ್ರತಿಬಿಂಬಿಸುತ್ತೆ, ನೆಗೆಟಿವ್ ಪ್ರತಿಬಿಂಬಿಸೋದ್ರಿಂದ ಒಂದಷ್ಟು ತೊಂದರೆಗಳಾಗುತ್ತೆ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಥರ ವಿಚಾರಗಳಲ್ಲಿ ಬಹಳ ಹುಷಾರಾಗಿರಿ ಅಂತಕ್ಕಂಥ ಉದ್ದೇಶದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋಣ.